ಏನು 18 ವರ್ಷದಿಂದ ಅಭಿಮಾನಿಗಳು ಅಂದ್ರೆ RCB ಅಭಿಮಾನಿಗಳು ಕಪ್ ಗೆಲ್ಬೇಕು ಅಂತ ಹೇಳಿ ಆಸೆ ಪಟ್ಟಿದ್ರು. ಕೊನೆಗೂ ಆ ಕಪ್ ಗೆಲ್ಲೋ ಕನ್ಸು ನನ್ಸಾಯ್ತು. RCB ಅಭಿಮಾನಿಗಳೆಲ್ಲ ಕಾತರದಿಂದ ಅಲ್ಲಿ ದೊಡ್ಡ ಒಂದು ಜನಸಾಗರವೇ ಹರಿದು ಬಂದಿತ್ತು. ಯಾಕಂದ್ರೆ RCB ಆಟಗಾರರನ್ನ ನೋಡ್ಬೇಕು, ಆ ಕಪ್ ಅನ್ನ ನೋಡ್ಬೇಕು. ಆದ್ರೆ ಅಲ್ಲಿ ಆಗಿದ್ದಂತಹ ಚಿತ್ರಣವೇ ಬೇರೆ. ಏನು ಆ ಒಂದು ಸ್ಟೇಡಿಯಂ ನಲ್ಲಿ 35,000 ಜನ ಕುತ್ಕೊಳ್ಳುವಂತ ಕೆಪಾಸಿಟಿ ಇದೆ. ಆದ್ರೆ ಅಲ್ಲಿ ಬಂದಿದ್ದಂತಹ ಜನ 3 ಲಕ್ಷ ಜನ. ರಶ್ ಆಗಿ ಕಾಲ್ತುಳಿತ ಆಗಿ 11 ಜನ, ಒಬ್ರಲ್ಲ ಇಬ್ರಲ್ಲ 11 ಜನ ಸಾವನ್ನಪ್ಪಿದ್ದಾರೆ. ಆ 11 ಜನ ಏನ್ ಸಾವನ್ನಪ್ಪಿದ್ದಾರೆ, ಎಲ್ಲರಿಗೂ ಕೂಡ ಚಿಕ್ಕ ವಯಸ್ಸು. ಅವರ ಕುಟುಂಬದವರ ನೋವೇನಿದೆ ಅದನ್ನ ಮಾತಿನಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಯಾರು ಕಾರಣ ಅಂತ, ಯಾಕಂದ್ರೆ ಇದು ಸರ್ಕಾರದ ಬೇಜವಾಬ್ದಾರಿತನ. ಕೂಡ ಅವ್ರನ್ನ ಎತ್ಕೊಂಡು ಹೋಗೋಕ್ಕೂ ಕೂಡ ಯಾವ ಆಂಬ್ಯುಲೆನ್ಸ್ ಗಳು ಇರ್ಲಿಲ್ಲ. ಅಲ್ಲಿದ್ದಂತಹ ಜನಗಳೇ ಅವರ ಭುಜದ ಮೇಲೆ ಹಾಕೊಂಡು ಎತ್ಕೊಂಡು ಹೋಗ್ತಾ ಇದ್ರು. ಇಷ್ಟೆಲ್ಲ ಆಗ್ತಿದ್ರು ಕೂಡ ಆ ಕಡೆ ವಿಧಾನಸೌಧದಲ್ಲಿ RCB ಪ್ಲೇಯರ್ಸ್ಗೆ ಸನ್ಮಾನ ಮಾಡ್ತಾ ಇದ್ರು. ಇವರು ಈ ಒಂದು ಸನ್ಮಾನ ಕಾರ್ಯಕ್ರಮನ ಸಾರ್ವಜನಿಕರಿಗಿಂತ ಹೆಚ್ಚಾಗಿ ಅವ್ರ ಕುಟುಂಬದವ್ರಿಗೆ ಮಾಡಿದ್ರ ಅಂತ ಹೇಳಿ ಈಗ ಕಣ್ಣೀರ್ ಹಾಕ್ತಾರೆ, ಆಮೇಲೆ ದುಃಖವನ್ನ ವ್ಯಕ್ತಪಡಿಸ್ತಾರೆ. ಆದ್ರೆ ಏನೇ ಮಾಡಿದ್ರು ಕೂಡ ಹೋದಂತಹ ಜೀವಗಳು ವಾಪಸ್ ಬರೋದಿಲ್ಲ. ನಮಸ್ಕಾರ ವೀಕ್ಷಕರೇ, DDU ನ್ಯೂಸ್ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ರಚನಾ ನಂಜುಂಡ. ರಾಜ್ಯದಲ್ಲಿ ನಿನ್ನೆ ಏನಾಯ್ತು ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಏನು 18 ವರ್ಷದಿಂದ ಅಭಿಮಾನಿಗಳು ಅಂದ್ರೆ RCB ಅಭಿಮಾನಿಗಳು ಕಪ್ ಗೆಲ್ಬೇಕು ಅಂತ ಹೇಳಿ ಆಸೆ ಪಟ್ಟಿದ್ರು. ಕೊನೆಗೂ ಆ ಕಪ್ ಗೆಲ್ಲೋ ಕನ್ಸು ನನ್ಸಾಯ್ತು. ಆದ್ರೆ ಆ ಕನ್ಸು ಏನ್ ನನ್ಸಾಯ್ತು, ಆ ಖುಷಿ ಏನಿತ್ತು ಅದು ಜಾಸ್ತಿ ಹೊತ್ತು ಉಳಿಲಿಲ್ಲ. 18 ಗಂಟೆಗಳು ಕೂಡ ಉಳಿಲಿಲ್ಲ. ಯಾಕಂದ್ರೆ ಏನು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ RCB ಆಟಗಾರರು ಬರ್ತಾರೆ, ಅವ್ರಿಗೆ ಸನ್ಮಾನ ಮಾಡ್ತೀವಿ ಹಾಗೂ ಟ್ರೋಫಿಯನ್ನ ಇಡೀ ಕರ್ನಾಟಕಕ್ಕೆ ತೋರಿಸ್ತೀವಿ ಅಂತ ಏನ್ ಹೇಳಿದ್ರು, ಅದಕ್ಕಾಗಿ ಸಾಮಾನ್ಯವಾಗಿ ಸಹಜವಾಗಿ RCB ಅಭಿಮಾನಿಗಳೆಲ್ಲ ಕಾತರದಿಂದ ಅಲ್ಲಿ ದೊಡ್ಡ ಒಂದು ಜನಸಾಗರವೇ ಹರಿದು ಬಂದಿತ್ತು. ಯಾಕಂದ್ರೆ RCB ಆಟಗಾರರನ್ನ ನೋಡ್ಬೇಕು, ಆ ಕಪ್ ಅನ್ನ ನೋಡ್ಬೇಕು. ಯಾಕಂದ್ರೆ ಇದು ಒಂದಿನದ್ದು 2 ದಿನದ್ದು ಆಸೆ ಅಲ್ಲ, 18 ವರ್ಷಗಳು ಕೂಡ ತುಂಬಾ, ಅದು ಕೂಡ ಲಾಯಲ್ ಆಗಿ ಪ್ರತಿಯೊಬ್ರು ಕೂಡ RCB ಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. RCB ನ ಗೆಲ್ಲಿಸ್ಬೇಕು, ಒಂದಿನ ನಾವು ಕೂಡ ಕಪ್ ಹಿಡಿಬೇಕು ಅಂತೇಳಿ. ಕೊನೆಗೂ ಆ ದಿನ ಬಂತು. ಹೀಗಾಗಿ ಸಹಜವಾಗಿ ಎಲ್ಲ ಅಭಿಮಾನಿಗಳು RCB ಆಟಗಾರರನ್ನ ನೋಡೋದಕ್ಕೋಸ್ಕರ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದಿದ್ರು. ಇನ್ನು RCB ಅಭಿಮಾನಿಗಳು ಏನು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದಿದ್ರು, ಆಟಗಾರರನ್ನ ನೋಡ್ಬೇಕು ಹಾಗೂ ಅವ್ರು ಏನ್ ಕಪ್ ಅನ್ನ ಗೆದ್ದಿದ್ದಾರೆ ಅದನ್ನ ನೋಡ್ಬೇಕು ಅಂತ ಹೇಳಿ. ಆದ್ರೆ ಅಲ್ಲಿ ಆಗಿದ್ದಂತಹ ಚಿತ್ರಣವೇ ಬೇರೆ. ಏನು ಆ ಒಂದು ಸ್ಟೇಡಿಯಂ ನಲ್ಲಿ 35,000 ಜನ ಕುತ್ಕೊಳ್ಳುವಂತ ಕೆಪಾಸಿಟಿ ಇದೆ. ಆದ್ರೆ ಅಲ್ಲಿ ಬಂದಿದ್ದಂತಹ ಜನ 3 ಲಕ್ಷ ಜನ. ಇಷ್ಟು ಜನ ಬಂದಿದ್ರಿಂದ ಪೊಲೀಸರಿಗೂ ಕೂಡ ಅದನ್ನ ನಿಭಾಯಿಸಕ್ಕಾಗಿಲ್ಲ. ಹೀಗಾಗಿ ಎಲ್ಲಾ ಗೇಟ್ ಗಳನ್ನ ಕ್ಲೋಸ್ ಮಾಡಿದ್ರು. ಆ ಒಂದು ಟೈಮಲ್ಲಿ ಏನಾಗಿದೆ ಅಂದ್ರೆ ಸಿಕ್ಕಾಪಟ್ಟೆ ರಶ್ ಆಗಿ ಕಾಲ್ತುಳಿತ ಆಗಿ 11 ಜನ, ಒಬ್ರಲ್ಲ ಇಬ್ರಲ್ಲ 11 ಜನ ಸಾವನ್ನಪ್ಪಿದ್ದಾರೆ. ಆ 11 ಜನ ಏನ್ ಸಾವನ್ನಪ್ಪಿದ್ದಾರೆ, ಎಲ್ಲರಿಗೂ ಕೂಡ ಚಿಕ್ಕ ವಯಸ್ಸು. ಎಲ್ಲರೂ ಕೂಡ ಈಗ ತಾನೇ ಕಾಲೇಜ್ ಮುಗಿಸಿದ್ದಾರೆ ಹಾಗೂ ಸ್ಕೂಲ್ಗಳಲ್ಲಿ ಓದ್ತಾ ಇದ್ದಾರೆ. ಆಮೇಲೆ ಈಗ ತಾನೇ ಕೆಲಸವನ್ನ ಸೇರ್ಕೊಂಡಿದ್ದಾರೆ. ನಿಜಕ್ಕೂ ಕೂಡ ಅವರ ಕುಟುಂಬದವರ ನೋವೇನಿದೆ ಅದನ್ನ ಮಾತಿನಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ನೋವು ಅವರಿಗೆ ಆಗಿದೆ ಅಂತಾನೆ ಹೇಳ್ಬಹುದು. ಇದಕ್ಕೆ ಯಾರು ಕಾರಣ ಅಂತ ಹೇಳಿ ಈಗ ಎಲ್ಲರಲ್ಲೂ ಕೂಡ ಪ್ರಶ್ನೆ ಮೂಡ್ತಾ ಇರೋದು. ಯಾಕಂದ್ರೆ ಇದು ಸರ್ಕಾರದ ಬೇಜವಾಬ್ದಾರಿತನ ಅಥವಾ ಜನಗಳು ಈ ತರ ರಶ್ ಇದೆ ಅಂತ ಗೊತ್ತಿದ್ರು ಕೂಡ ಅಷ್ಟು ಜನ ಬಂದಿದ್ರಲ್ಲ, ಅದು ಅವ್ರ ತಪ್ಪ ಅನ್ನೋ ಒಂದು ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಒಂದ್ ಕಡೆ ಜನಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಏನು ಇವರು ಕಪ್ಪನ್ನ ಎಲ್ಲರಿಗೂ ಪ್ರದರ್ಶನ ಮಾಡ್ತಾ ಇದಾರೆ, ಅಂದ್ಮೇಲೆ ಸನ್ಮಾನ ಕಾರ್ಯಕ್ರಮ ಏನ್ ಹಮ್ಮಿಕೊಂಡಿದ್ರು ಅದನ್ನ ಇಷ್ಟು ಅರ್ಜೆಂಟ್ ಆಗಿ ಮಾಡೋ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ RCB ಇನ್ನೇನು ಮಂಗಳವಾರ ಕಪ್ ಗೆದ್ದಿತ್ತು, ಅದರ ಮಾರನೇ ದಿನಾನೇ ಇದನ್ನ ಮಾಡುವಂತ ಅವಶ್ಯಕತೆ ಇರ್ಲಿಲ್ಲ. ಯಾಕಂದ್ರೆ ಇನ್ನೇನ್ ಅವಾಗ ತಾನೇ ಕಪ್ ಗೆದ್ದಾರೆ. ಹಾಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇರುತ್ತೆ ಜನಕ್ಕೂ ಕೂಡ. ಹೀಗಾಗಿ ಆ ಎಕ್ಸೈಟ್ಮೆಂಟ್ ಅಲ್ಲಿ ಎಲ್ಲರೂ ಕೂಡ ಬಂದಿದ್ದಾರೆ. ಆಮೇಲೆ ಈ ರೀತಿಯ ಒಂದು ದುರ್ಘಟನೆ ಸಂಭವಿಸಿದೆ. ಅಂಡ್ ಇನ್ನೊಂದೇನು ಅಂದ್ರೆ, ಇವರು 2 ಕಡೆ ಅವರು ಫಂಕ್ಷನ್ ಅನ್ನ ಆಯೋಜನೆ ಮಾಡಿದ್ರು. ಒಂದ್ ಕಡೆ ವಿಧಾನಸೌಧದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು ಹಾಗೂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೂ ಕೂಡ ಕಪ್ಪನ್ನ ಪ್ರದರ್ಶನ ಏನ್ ಮಾಡ್ತಿದ್ರು ಅದನ್ನ ಆಯೋಜನೆ ಮಾಡಿದ್ರು. ಹೀಗಾಗಿ ಎರಡೂ ಕಡೆನೂ ನಾವು ನೋಡಿದಾಗ, ದೃಶ್ಯಾವಳಿಗಳಲ್ಲಿ ನಾವು ನೋಡಿದಾಗ ಎರಡೂ ಕಡೆನೂ ಸಿಕ್ಕಾಪಟ್ಟೆ ಜನ ಸೇರಿದ್ರು. ವಿಧಾನಸೌಧದಲ್ಲಿ ಅಷ್ಟರ ಮಟ್ಟಿಗೆ ಏನು ಗಲಭೆ ಆಗ್ಲಿಲ್ಲ. ಆದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಂತೂ ದೊಡ್ಡ ಕಾಲ್ತುಳಿತನೇ ಸಂಭವಿಸಿ ಅಲ್ಲೇ 11 ಜನ ಸಾವನ್ನಪ್ಪಿರೋದು. ಒಂದ್ ಕಡೆ ಅಲ್ಲಿ ಸಾವನ್ನಪ್ಪಿದ್ದಾರೆ, ಆಮೇಲೆ ಆ ರೀತಿ ಎಲ್ಲ ಗಲಭೆ ಆಯ್ತು. ಆದ್ರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಮೆಡಿಕಲ್ ಫೆಸಿಲಿಟೀಸ್ ಇರಲಿಲ್ಲ. ಈ ತರ ಜನ ಸೇರಿದಾಗ ಸಹಜವಾಗಿ ಮೆಡಿಕಲ್ ಫೆಸಿಲಿಟೀಸ್ ನ ಇಡ್ತಾರೆ. ಆದ್ರೆ
ಸರ್ಕಾರದ ಬೇಜವಾಬ್ದಾರಿತನ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಯಾವುದೇ ರೀತಿಯಾದಂತಹ ಆಂಬ್ಯುಲೆನ್ಸ್ ಆಗಿರಬಹುದು ಅಥವಾ ಮೆಡಿಕಲ್ ಫೆಸಿಲಿಟೀಸ್ ಆಗಿದ್ರು ಇರ್ಲಿಲ್ಲ. ಯಾಕಂದ್ರೆ ನಾವು ನೋಡಿರಬಹುದು ಹೇಗೆ ಅಲ್ಲಿ ಬಿದ್ದು ಬಿದ್ದು ಒದ್ದಾಡ್ತಿದ್ರು. ಆ ಒಂದು ಸಮಯದಲ್ಲೂ ಕೂಡ ಅವ್ರನ್ನ ಎತ್ಕೊಂಡು ಹೋಗೋಕ್ಕೂ ಕೂಡ ಯಾವ ಆಂಬ್ಯುಲೆನ್ಸ್ ಗಳು ಇರ್ಲಿಲ್ಲ. ಅಲ್ಲಿದ್ದಂತಹ ಜನಗಳೇ ಅವರ ಭುಜದ ಮೇಲೆ ಹಾಕೊಂಡು ಎತ್ಕೊಂಡು ಹೋಗ್ತಾ ಇದ್ರು. ಇಷ್ಟೆಲ್ಲ ಆಗ್ತಿದ್ರು ಕೂಡ ಆ ಕಡೆ ವಿಧಾನಸೌಧದಲ್ಲಿ RCB ಪ್ಲೇಯರ್ಸ್ಗೆ ಸನ್ಮಾನ ಮಾಡ್ತಾ ಇದ್ರು. ಇನ್ನೊಂದು ಏನು ರಾಜಕೀಯದವರ ಮೇಲೆ ಒಂದು ಆಪಾದನೆ ಬರ್ತಿದೆ ಅಂದ್ರೆ ಇವರು ಈ ಒಂದು ಸನ್ಮಾನ ಕಾರ್ಯಕ್ರಮನ ಸಾರ್ವಜನಿಕರಿಗಿಂತ ಹೆಚ್ಚಾಗಿ ಅವ್ರ ಕುಟುಂಬದವ್ರಿಗೆ ಮಾಡಿದ್ರ ಅಂತ ಹೇಳಿ. ಯಾಕಂದ್ರೆ ನಾವು ನೋಡಿದಾಗ ಆ ಒಂದು ಸ್ಟೇಜ್ ಮೇಲೆ ಏನಿದೆ ಅಲ್ಲಿ ಸಿದ್ದರಾಮಯ್ಯನವ್ರ ಮೊಮ್ಮಗ ಆಗಿರ್ಬಹುದು, ಜಮೀರ್ ಅಹಮದ್ ಖಾನ್ ಮಗ ಆಗಿರ್ಬಹುದು, ಇವರೇ ಹೆಚ್ಚಾಗಿ ಕಾಣ್ತಿದ್ರು. ಆ ಸ್ಟೇಜ್ ಅಲ್ಲಿ RCB ಪ್ಲೇಯರ್ಸ್ ಗಿಂತ ಹೆಚ್ಚಾಗಿ ರಾಜಕೀಯದವರು ಹಾಗೂ ರಾಜಕೀಯದವರ ಯಾರು ಹಿತ ಬಾಂಧವರಿದ್ದಾರೆ ಅವರೇ ನಾವು ಹೆಚ್ಚಾಗಿ ಕಾಣ್ಲಿಕ್ಕೆ ಸಿಗ್ತಾ ಇದ್ರು. ಹೀಗಾಗಿ ಅದೊಂದು ಪ್ರಶ್ನೆ ಮೂಡ್ತಿದೆ, ಇವ್ರು ಜನಕ್ಕೋಸ್ಕರ ಮಾಡಿದ್ರ ಅಥವಾ ಇವರ ಫ್ಯಾಮಿಲಿ ಅವರಿಗೆ RCB ಆಟಗಾರರನ್ನ ಪರಿಚಯ ಮಾಡಿಸ್ಬೇಕು ಅಥವಾ ಅವ್ರ ಜೊತೆ ಸೆಲ್ಫಿ ತಗೋಬೇಕು ಅಂತ ಹೇಳಿ ಈ ಒಂದು ಸಮಾರಂಭವನ್ನ ಮಾಡಿದ್ರ ಅಂತ ಹೇಳಿ. ಏನೇ ಆಗ್ಲಿ, ಈಗ 11 ಜನ ಅಮಾಯಕರ ಜೀವ ಹೋಗಿದೆ ಹಾಗೂ ಸರ್ಕಾರದಿಂದ ಕೂಡ 10 ಲಕ್ಷ ಪರಿಹಾರವನ್ನ ಘೋಷಿಸಿದ್ದಾರೆ. ಇವ್ರು ಘೋಷಣೆ ಮಾಡಿದ್ರು ಕೂಡ ಈ 10 ಲಕ್ಷ ಅವ್ರೇನು ಅವ್ರ ಮನೆಯಿಂದ ಕೊಡ್ತಾ ಇಲ್ಲ. ಅವ್ರು ಏನ್ 10 ಲಕ್ಷ ಕೊಡ್ತಾ ಇದ್ದಾರೆ ಅದೆಲ್ಲವೂ ಕೂಡ ನಮ್ಮ ಏನೇ ಒಂದು ಸಮಸ್ಯೆ ಆಗಿರ್ಬೋದು ನಮ್ಮ ರಾಜ್ಯದಲ್ಲಿ ಅದು ಕೊನೆಗೆ ನಮ್ಮ ಮೇಲೆ ಬೀಳೋದು. ಅಂದ್ರೆ ನಾವು ಜನಸಾಮಾನ್ಯರು ಏನಿದೀವಿ ನಮ್ಮ ಮೇಲೆ ಹೊರೆ ಬೀಳೋದು. ಈ ರೀತಿಯ ಒಂದು ಸಮಸ್ಯೆಗಳು ಉಂಟಾಗತ್ತೆ ಹಾಗೂ ಅದನ್ನ ಅವರು ಪರಿಹಾರ ಅಂತ ಏನ್ 10 ಲಕ್ಷ ಕೊಟ್ಟಿದ್ದಾರೆ ಅದನ್ನ ಮತ್ತೆ ನಮ್ಮ ಮೇಲೆ ಹಾಕ್ತಾರೆ. ಹೀಗಾಗಿ ಸರ್ಕಾರ ಇನ್ನು ಮುಂದೆ ಆದ್ರೂ ಈ ರೀತಿಯ ಘಟನೆಗಳು ಸಂಭವಿಸಬಾರ್ದು. ಆಮೇಲೆ ಈ ರೀತಿ ಏನಾದ್ರೂ ಸಾರ್ವಜನಿಕವಾಗಿ ಒಂದು ಸಮಾರಂಭಗಳನ್ನು ಮಾಡಿದಾಗ ಅದರಲ್ಲೂ ಮುಖ್ಯವಾಗಿ ಈ ಒಂದು ಸಮಾಜದಲ್ಲಿ ಆಗುವಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಎಲ್ಲಿ ನಮಗೆ ಈಗ RCBಗೆ ಫ್ಯಾನ್ಸ್ ಬಗ್ಗೆ ಬರೀ ನಮಗೆ ಗೊತ್ತಿರುತ್ತೆ ಸಾಮಾನ್ಯವಾಗಿ ಎಷ್ಟು ಮಟ್ಟಿಗೆ ಫ್ಯಾನ್ಸ್ ಇದ್ದಾರೆ ಅಂತ ಹೇಳಿ. ಇನ್ನು ಸರ್ಕಾರಕ್ಕೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಏನ್ ಹೇಳ್ಬೇಕು. ಅದಕ್ಕೆ ಸರ್ಕಾರಕ್ಕೆ ಗೊತ್ತಿರ್ಬೇಕಿತ್ತು ಈ ತರ ಜಾಸ್ತಿ ಜನ ಸೇರ್ತಾರೆ ಅಂತ ಹೇಳಿ ಮೊದ್ಲೇ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಬೇಕಿತ್ತು. ಆದ್ರೆ ಇವಾಗ ಅದೇನು ಆಗ್ಲಿಲ್ಲ. ಈಗ ಕಣ್ಣೀರ್ ಹಾಕ್ತಾರೆ, ಆಮೇಲೆ ದುಃಖವನ್ನ ವ್ಯಕ್ತಪಡಿಸ್ತಾರೆ. ಆದ್ರೆ ಏನೇ ಮಾಡಿದ್ರು ಕೂಡ ಹೋದಂತಹ ಜೀವಗಳು ವಾಪಸ್ ಬರೋದಿಲ್ಲ. ಇನ್ ಮುಂದೆ ಆದ್ರೂ ಎಚ್ಚೆತ್ಕೊಂಡು ಈ ರೀತಿಯ ಘಟನೆಗಳು ಮತ್ತೆ ಸಂಭವಿಸಬಾರ್ದು ಅಂತ ಹೇಳ್ತಾ ಇದಾಗಿತ್ತು DDU ನ್ಯೂಸ್ ನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ ಗಾಗಿ ನೋಡ್ತಾರೆ DDU ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ.